ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2023ರಲ್ಲಿ ರಿಲೀಸ್ ಆದ ಆಕ್ರಿ ಸಚ್ ಎಂಬ ಸೀರೀಸ್ನ ಎಪಿಸೋಡ್ಗಳನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಸೀರೀಸ್ನ 4 ಎಪಿಸೋಡ್ಗಳನ್ನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ, ದಯವಿಟ್ಟು ಚೆಕ್ ಮಾಡಿ. ಈ ದಿನ ಎಕ್ಸ್ಪ್ಲೇನ್ ಮಾಡುತ್ತಿರುವುದು 5 ಮತ್ತು 6ನೇ ಎಪಿಸೋಡ್ಗಳನ್ನು. ಈ ಎಪಿಸೋಡ್ ಈ ಸೀರೀಸ್ನ ಕೊನೆಯ ಎಪಿಸೋಡ್ಗಳಾಗಿವೆ. ಇದರಲ್ಲಿಯೇ ಪ್ರತಿ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಹಾಗಾಗಿ ಈ ವಿಡಿಯೋ ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತದೆ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಆಕ್ರಿ ಸಚ್ ಸೀರೀಸ್ನ 5ನೇ ಎಪಿಸೋಡ್ನ ಮೊದಲ ಸೀನ್ನಲ್ಲಿ ಭುವನ್ನ ಮನೆಯಲ್ಲಿ ಸಿಕ್ಕ ಎಲ್ಲ ರಿಜಿಸ್ಟರ್ಗಳನ್ನು ಆನ್ಯಾ ಹಾಗೂ ಅವಳ ಟೀಮ್ ಚೆಕ್ ಮಾಡುತ್ತಿರುತ್ತಾರೆ. ಅವುಗಳಲ್ಲಿರುವ ಒಂದು ರಿಜಿಸ್ಟರ್ನಲ್ಲಿದ್ದ ಸಾಲುಗಳನ್ನು ಆನ್ಯಾ ಓದುತ್ತಾಳೆ. ಅದರಲ್ಲಿ ಭುವನ್ ಹೀಗೆ ಬರೆದಿರ್ತಾನೆ: ಪ್ರತಿದಿನ ಮಂತ್ರಗಳನ್ನು ಓದುವ ಅಭ್ಯಾಸ ಮಾಡಬೇಕು. ಕೇವಲ ಮಂತ್ರದ ಉಚ್ಚಾರಣೆ ಮಾಡಿದರೆ ಸಾಲದು. ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು. ನಿಮ್ಮಲ್ಲಿ ಏನೇ ಬಂದರೂ ಮಾಡುತ್ತೇನೆ ಎಂಬ ಸಾಮರ್ಥ್ಯವಿರಬೇಕು. ಇಲ್ಲವಾದರೆ ಆ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ಳಬೇಕು. ಮನಸ್ಸಿನಲ್ಲಿ ಶ್ರದ್ಧೆ ಇರಬೇಕು. ನಾನು ಹೇಳುವ ಪ್ರತಿ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು. ನಾನು ಹೇಳಿದಂತೆಯೇ ನೀವೆಲ್ಲರೂ ಕೇಳಿದರೆ ಅವರು ಸಮರ್ಥ ವ್ಯಕ್ತಿಯಾಗ್ತಾರೆ ಎಂದು ಅದರಲ್ಲಿ ಬರೆದಿರುತ್ತೆ. ಭುವನ್ ಯಾಕೆ ಈ ರೀತಿಯೆಲ್ಲ ಮನೆಯವರಿಗೆಲ್ಲ ಹೇಳುತ್ತಿದ್ದ ಎಂದು ರಿಜಿಸ್ಟರ್ ಅನ್ನು ಓದುತ್ತಿದ್ದ ಆನ್ಯಾ ಯೋಚನೆ ಮಾಡ್ತಾಳೆ. ಪೊಲೀಸರಿಗೆ ಆ ಮನೆಯಲ್ಲಿ 9 ರಿಜಿಸ್ಟರ್ಗಳು ಸಿಕ್ಕಿರುವ ವಿಷಯ ಗೊತ್ತಾಗುತ್ತೆ. ಆ ವಿಷಯವನ್ನು ಪೊಲೀಸರೇ ಮೀಡಿಯಾದವರಿಗೆ ಹೇಳ್ತಾರೆ. ನಂತರ ಆನ್ಯಾ ಆ ರಿಜಿಸ್ಟರ್ಗಳನ್ನು ಓದಲು ಕೊಡ್ತಾಳೆ. ಅದರಿಂದ ಅವಳಿಗೆ ಆ ಮನೆಯವರ ಬಗ್ಗೆ ಗೊತ್ತಾಗುತ್ತೆ. ಹಾಗೆಯೇ ನಮಗೊಂದು ಫ್ಲ್ಯಾಶ್ ಬ್ಯಾಕ್ ಅನ್ನು ತೋರಿಸಲಾಗುತ್ತೆ. ಆದೇಶ್ನ ಅಂಗಡಿ ಕೆಲಸ ಚೆನ್ನಾಗಿ ನಡೆಯುತ್ತಿದ್ದ ಕಾರಣ ಮನೆಯಲ್ಲಿ ಸ್ವೀಟ್ ಮಾಡಿರ್ತಾರೆ. ಅದರಿಂದ ಆದೇಶ್ ಕೋಪ ಮಾಡಿಕೊಳ್ತಾನೆ. ಏಕೆಂದರೆ ಮನೆಯಲ್ಲಿ ಯಾರು ಕೂಡ ಸ್ವೀಟ್ ಮಾಡಬಾರದು. ಇದಕ್ಕೂ ಕೂಡ ಒಂದು ಕಾರಣವಿದೆ. ಆ ಕಾರಣವೇ ಆದೇಶ್ನ ತಾಯಿಗಿರುವ ಡಯಾಬಿಟಿಸ್. ಅವರ ಶುಗರ್ ಲೆವೆಲ್ ಎಲ್ಲಿ ಜಾಸ್ತಿಯಾಗುತ್ತದೋ ಎಂದು ಮನೆಯವರ ಜೊತೆ ಆದೇಶ್ ಕೋಪದಲ್ಲಿಯೇ ಮಾತನಾಡ್ತಾನೆ. ಇದನ್ನು ನೋಡುವ ಭುವನ್ ತನ್ನ ತಂದೆಯ ಜೊತೆ ಮಾತನಾಡಬೇಕೆಂದು ಯೋಚನೆ ಮಾಡುತ್ತಾ ಮಲಗುತ್ತಾನೆ. ಮರುದಿನ ಆದೇಶ್ನ ತಾಯಿಯನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿರ್ತಾರೆ. ವಿಚಿತ್ರವೆಂಬಂತೆ ಅವರ ಡಯಾಬಿಟಿಸ್ ರಿಪೋರ್ಟ್ ನೆಗೆಟಿವ್ ಬಂದಿರುತ್ತೆ. ಅದನ್ನು ನೋಡಿದ ಎಲ್ಲರಿಗೂ ತುಂಬಾ ಶಾಕ್ ಆಗುತ್ತೆ. ಹಾಗೆಯೇ ಸಂತೋಷವಾಗುತ್ತೆ. ಇದಕ್ಕೆ ಕಾರಣ ಕೂಡ ಅಪ್ಪ ಎಂದು ಹೇಳಿ ಅವರ ನಂಬಿಕೆಯನ್ನು ಭುವನ್ ಗಟ್ಟಿ ಮಾಡುತ್ತಾ ಹೋಗ್ತಾನೆ. ಇವನ್ನೆಲ್ಲ ರಿಜಿಸ್ಟರ್ನಲ್ಲಿ ತಿಳಿದುಕೊಳ್ಳುವ ಆನ್ಯಾ ಹೈಯರ್ ಆಫೀಸರ್ ಬಳಿ ಹೋಗ್ತಾಳೆ. ರಿಜಿಸ್ಟರ್ನಿಂದ ನಮ್ಮ ಕೇಸ್ ಸಾಲ್ವ್ ಆಗಬಹುದು ಎಂದು ಆ ಬುಕ್ನಲ್ಲಿರುವ ಆ ಫ್ಯಾಮಿಲಿ ಸ್ಟೋರಿಯ ಬಗ್ಗೆ ಹೇಳ್ತಾಳೆ. ಆಗ ಅವರು ಈ ಕೇಸ್ಗೆ ಹೆಲ್ಪ್ ಆಗಲಿ ಎಂದು ಕ್ಲಿನಿಕಲ್ ಸೈಕಾಲಜಿಸ್ಟ್ ಆದ ಡಾಕ್ಟರ್ ದೇಸಾಯಿ ಎನ್ನುವವರನ್ನು ಪರಿಚಯ ಮಾಡಿಸ್ತಾರೆ. ಆಗ ಆನ್ಯಾ ಭುವನ್ ಬಗ್ಗೆ, ಅವನ ಮಾತನ್ನು ಮನೆಯವರೆಲ್ಲ ಕೇಳುತ್ತಿದ್ದ ಬಗ್ಗೆ ಎಲ್ಲ ಹೇಳಿ, ನನಗೆ ಆ 9 ರಿಜಿಸ್ಟರ್ಗಳನ್ನು ಓದಲು ಸಮಯ ಬೇಕು. ನಾವದನ್ನು ಡಿಕೋಡ್ ಮಾಡಿದರೆ ಖಂಡಿತವಾಗಲೂ ಆ ಕುಟುಂಬದ ಸಾವಿಗೆ ಕಾರಣ ಯಾರು ಎಂದು ನಮಗೆ ಗೊತ್ತಾಗುವುದು ಎಂದು ಹೇಳ್ತಾಳೆ. ನಂತರ ಅಲ್ಲಿಂದ ಹೊರಡುವ ಆನ್ಯಾ ಆ ರಿಜಿಸ್ಟರ್ಗಳನ್ನು ಓದಲು ಕೊಡ್ತಾಳೆ. ಅದರಲ್ಲಿ ಭುವನ್ ಮನೆಯಲ್ಲಿರುವಾಗ ಅವನನ್ನು ನೋಡಲು ಅವನ ಸ್ನೇಹಿತ ಮನೆಗೆ ಬರ್ತಾನೆ. ಇಬ್ಬರು ಕೂಡ ಮನೆಯಿಂದ ಹೊರಗೋಗಿ ಖುಷಿಯಿಂದ ಇರುವಾಗ ಭುವನ್ ತನ್ನ ಸ್ನೇಹಿತನಿಗೆ ಅಪ್ಪ ಕನಸಿನಲ್ಲಿ ಬರುವ ವಿಷಯವನ್ನು, ತನ್ನ ಅಪ್ಪ ಮಾಡುತ್ತಿರುವ ಸಹಾಯದ ಬಗ್ಗೆ ಎಲ್ಲ ಅವನಿಗೆ ಹೇಳ್ತಾನೆ. ಆ ಮಾತುಗಳನ್ನು ಕೇಳಿದ ಆತ ಭುವನ್ಗೆ ಮೆಂಟಲ್ ಪ್ರಾಬ್ಲಮ್ ಇರಬಹುದು ಎಂದು ಅಂದುಕೊಳ್ತಾನೆ. ಇದರ ಬಗ್ಗೆ ಅವನಿಗೆ ಹೇಳಿದಾಗ ಭುವನ್ಗೂ ಕೂಡ ಒಮ್ಮೆ ನನಗೆ ಮೆಂಟಲ್ ಪ್ರಾಬ್ಲಮ್ ಇರಬಹುದಾ ಎಂದು ಅನ್ನಿಸುತ್ತೆ. ಆಗ ಆತ ತನಗೆ ಗೊತ್ತಿರುವ ಒಬ್ಬರು ಡಾಕ್ಟರ್ ಅನ್ನು ನೋಡಲು ಭುವನ್ಗೆ ಹೇಳ್ತಾನೆ. ಅದಕ್ಕೆ ಸರಿ ಎನ್ನುವ ಭುವನ್ ಮರುದಿನವೇ ಡಾಕ್ಟರ್ನ ಬಳಿ ಹೋಗ್ತಾನೆ. ಭುವನ್ನ ಪ್ರಾಬ್ಲಮ್ ಅನ್ನು ಕೇಳುವ ಡಾಕ್ಟರ್ ಕನಸುಗಳು ಹಾಗೆಯೇ ಭ್ರಮೆಗಳು ಹೋಗುವ ರೀತಿ ಟ್ಯಾಬ್ಲೆಟ್ಗಳನ್ನು ಕೊಡ್ತಾರೆ. ಇದನ್ನು ಸರಿಯಾಗಿ ತೆಗೆದುಕೊಳ್ಳಿ ಎಂದು ಹೇಳ್ತಾರೆ. ನಂತರ ಮನೆಗೆ ಬರುವ ಭುವನ್ ಮಲಗಿಕೊಳ್ತಾನೆ. ಎಂದಿನಂತೆ ಆ ದಿನವೂ ಜವಹರ್ ಕನಸಿನಲ್ಲಿ ಬರ್ತಾನೆ. ಆತ ಹೇಳುವುದೇನೆಂದರೆ, ನಾನು ಬರಬಾರದು ಎಂದು ಡಾಕ್ಟರ್ನ ಬಳಿ ನೀನೋಗಿದ್ದು ನನಗೆ ಗೊತ್ತು. ಹಾಗಾಗಿ ನಾನು ಇನ್ನು ಮುಂದೆ ಬರುವುದಿಲ್ಲವೆಂದು ಜವಹರ್ ಹೋಗಲು ಮುಂದಾಗ್ತಾನೆ. ಆಗ ಜವಹರ್ನನ್ನು ತಡೆಯುವ ಭುವನ್, ಇನ್ನು ಮುಂದೆ ನಾನು ಯಾವ ಡಾಕ್ಟರ್ ಅನ್ನು ನೋಡುವುದಿಲ್ಲ. ಅವರು ಕೊಡುವ ಯಾವ ಮಾತ್ರೆಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅಪ್ಪ, ದಯವಿಟ್ಟು ನನ್ನನ್ನು ಬಿಟ್ಟೋಗಬೇಡಿ ಎಂದು ಭುವನ್ ಕೇಳಿಕೊಳ್ತಾನೆ.
ಆಗ ಜವಹರ್ ಅವನನ್ನು ಬಿಟ್ಟು ಹೋಗುವುದಿಲ್ಲ. ಈ ವಿಷಯವನ್ನು ರಿಜಿಸ್ಟರ್ನಿಂದ ತಿಳಿಯುವ ಆನ್ಯಾಗೆ ರಾಘವ್ ಆಟೋಪ್ಸಿಯಿಂದ ತಿಳಿದ ಮತ್ತೊಂದು ವಿಷಯವನ್ನು ಹೇಳ್ತಾನೆ. ಅದೇನೆಂದರೆ ಮನೆಯವರು ನೇಣು ಹಾಕಿಕೊಳ್ಳಲು ಉಪಯೋಗಿಸಿದ್ದ ಸ್ಟೂಲ್ಗಳನ್ನು ಯಾರೋ ಫೋರ್ಸ್ಫುಲಿ ಎಳೆದಿದ್ದಾರೆ ಎಂದು. ಈ ಕೆಲಸ ಯಾರು ಮಾಡಿರಬಹುದು ಎಂದು ಆನ್ಯಾ ಯೋಚನೆ ಮಾಡ್ತಾಳೆ. ನಂತರ ಓದಲು ಪುನಃ ಕೋರ್ತಾಳೆ. ಈ ಬಾರಿ ಆನ್ಯಾಗೆ ಗೊತ್ತಾಗುವುದೇನೆಂದರೆ ಮನೆಯಲ್ಲಿ ಕಷ್ಟಗಳು ಶುರುವಾಗಿದೆ ಎಂದು. ಅವರು ಮಾಡುವ ಯಾವ ಕೆಲಸಗಳು ಸರಿಯಾಗಿ ನಡೆಯುತ್ತಿರುವುದಿಲ್ಲ. ಯಾವುದೋ ಡಾಕ್ಯುಮೆಂಟ್ಸ್ಗಳಿಗಾಗಿ ಭುವನ್ ತನ್ನ ಹಳೆಯ ಊರಾದ ತೀತೆರೆ ಹಳ್ಳಿಗೆ ಹೋಗ್ತಾನೆ. ಅಲ್ಲಿರುವ ತಮ್ಮ ಹಳೆಯ ಮನೆಗೋಗಿ ಆ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಳ್ತಾನೆ. ಈ ಸಮಯದಲ್ಲಿ ಭುವನ್ಗೆ ತನ್ನ ತಂದೆ ತುಂಬ ಜೋಪಾನವಾಗಿ ಇಟ್ಟುಕೊಂಡಿದ್ದ ಒಂದು ಸಾಧನದ ಬಗ್ಗೆ ಗೊತ್ತಾಗುತ್ತೆ. ಆ ಸಾಧನದ ಹೆಸರೇ ಅಕ್ಷಯ ಸಾಧನ. ಅದನ್ನೆಲ್ಲ ಓದುವ ಭುವನ್ ಮನೆಗೆ ಬಂದು ಮನೆಯವರಿಗೆಲ್ಲ ಹೀಗೆ ಹೇಳ್ತಾನೆ. ಮನೆಯಲ್ಲಿ ಕಷ್ಟಗಳು ಶುರುವಾಗಿದೆ. ಯಾವ ಕೆಲಸಗಳು ಸರಿಯಾಗಿ ಆಗುತ್ತಿಲ್ಲ. ಆಗಬೇಕಿದ್ದ ಕೆಲಸಗಳೆಲ್ಲ ಅರ್ಧಕ್ಕೆ ನಿಲ್ಲುತ್ತಿವೆ. ಎಷ್ಟೆಲ್ಲ ಆದರೂ ಅಪ್ಪ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಅವರು ನಮ್ಮ ಜೊತೆಯೇ ಇದ್ದಾರೆ. ನಮಗೆ ಅವರ ಆಶೀರ್ವಾದ ಪೂರ್ತಿಯಾಗಿದೆ. ಅಪ್ಪ ಮನೆಯವರೆಲ್ಲ ಒಂದು ಪೂಜೆ ಮಾಡಬೇಕು ಎಂದು ಬಯಸುತ್ತಿದ್ದಾರೆ. ಇದೊಂದು ಪ್ರಾಚೀನ ಕಾಲದ ಕ್ರಿಯೆ. ಅಸಾಧ್ಯವಾಗುವ ಕೆಲಸಗಳೆಲ್ಲ ಇದರಿಂದ ಸಾಧ್ಯವಾಗುತ್ತೆ. ಮಾಡುವ ಕೆಲಸವೆಲ್ಲ ಯಶಸ್ವಿಯಾಗುತ್ತೆ. ಅದಕ್ಕಾಗಿ ನಾವು ಒಂದು ಸಾಧನವನ್ನು ಮಾಡಬೇಕು ಎಂದಾಗ ಯಾವ ಸಾಧನ ಎಂದು ಮನೆಯವರು ಕೇಳ್ತಾರೆ. ಆಗ ಭುವನ್ ಹೇಳುವುದೇ ಅಕ್ಷಯ ಸಾಧನ. ಈ ಸಾಧನ ಮಾಡುವಾಗಲೇ ಇವರೆಲ್ಲರ ಸಾವಾಗಿರಬಹುದಾ ಎಂದು ಆನ್ಯಾ ಅಂದುಕೊಳ್ತಾಳೆ. ಅಲ್ಲಿಗೆ ಆ ಕ್ರಿಸ್ ಸೀರೀಸ್ನ 5ನೇ ಎಪಿಸೋಡನ್ನು ಎಂಡ್ ಮಾಡಲಾಗಿದೆ. ಸೀರೀಸ್ನ 6ನೇ ಅಂದರೆ ಕೊನೆಯ ಫೈನಲ್ ಎಪಿಸೋಡ್ನಲ್ಲಿ ನಾವಿದ್ದೇವೆ. ಈ ಎಪಿಸೋಡ್ನಲ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. 6ನೇ ಎಪಿಸೋಡ್ನ ಮೊದಲ ಸೀನ್ನಲ್ಲಿ ಭುವನ್ ಹಾಗೂ ಅವನ ಕುಟುಂಬ ಟ್ರಿಪ್ಗೆಂದು ಕಾರ್ನಲ್ಲಿ ಬೆಟ್ಟದ ಮೇಲೆ ಹೋಗುತ್ತಿರುತ್ತಾರೆ. ಹೀಗೆ ಹೋಗುವಾಗ ಕಾರ್ ಕಂಟ್ರೋಲ್ ತಪ್ಪಿ ಬೆಟ್ಟದಿಂದ ಕೆಳಗೆ ಬೀಳಲು ಹೋಗುತ್ತೆ. ಎಲ್ಲರೂ ಗಾಬರಿಯಾಗ್ತಾರೆ. ಆದರೆ ಭುವನ್ ಗಾಬರಿಯಾಗುವುದಿಲ್ಲ. ಆತ ಹೇಳ್ತಾನೆ, ಭಯ ಪಡಬೇಡಿ, ಅಪ್ಪ ಇದ್ದಾರೆ ಎಂದು. ಹೀಗೇಳಿದ ಕೂಡಲೇ ಕಾರ್ ಕಲ್ಲಿಗೆ ಹೊಡೆದು ನಿಂತುಕೊಳ್ಳುತ್ತೆ. ಸ್ನೇಹಿತರೆ, ಭುವನ್ನ ಅತ್ತಿಗೆಗೆ ಭುವನ್ ಮಾತಿನ ಮೇಲೆ ಅಷ್ಟು ಭರವಸೆ ಇರಲಿಲ್ಲ. ಭುವನ್ ಅಪ್ಪನ ಬಗ್ಗೆ ಹೇಳುವಾಗಲೂ ಈಕೆ ಭುವನ್ಗೆ ತಲೆ ಸರಿಯಿಲ್ಲವೆಂದೇ ಅಂದುಕೊಂಡಿರ್ತಾಳೆ. ಆದರೆ ಈ ಘಟನೆಯಾದಾಗಿನಿಂದ ಆಕೆಯು ಕೂಡ ಭುವನ್ನ ಮಾತನ್ನು ಕೇಳಲು ಶುರು ಮಾಡ್ತಾಳೆ. ನಂತರ ಭುವನ್ನ ಮಾತಿನ ಪ್ರಕಾರವೇ ಹನ್ಷಿಕಾಗೆ ಅಮ್ಮನ್ ಜೊತೆ ಮದುವೆ ನಿಶ್ಚಯವಾಗುತ್ತೆ. ಎಲ್ಲರೂ ಖುಷಿಯಿಂದ ಇದ್ದರೆ ಭುವನ್ ಮಾತ್ರ ಬೇಜಾರಿನಿಂದ ಇರಲು ಶುರು ಮಾಡ್ತಾನೆ. ಅವನ ಬೇಜಾರನ್ನು ಗಮನಿಸುವ ಎಲ್ಲರೂ ಏನಾಯಿತು ಎಂದು ಕೇಳಿದಾಗ ಭುವನ್ ಹೀಗೆ ಹೇಳ್ತಾನೆ, ಅಪ್ಪ ಖುಷಿಯಿಂದ ಇಲ್ಲ. ಕನಸಿನಲ್ಲಿ ಅವರು ತುಂಬ ಚಿಂತೆ ಮಾಡುತ್ತಿದ್ದಾರೆ. ಅವರಿಗೆ ಮುಕ್ತಿ ಬೇಕು. ಆದರೆ ನಮ್ಮ ಜೀವನವನ್ನು ಸರಿ ಮಾಡದೆ ಮುಕ್ತಿ ಹೊಂದಲು ಅವರಿಗೆ ಇಷ್ಟವಿಲ್ಲ. ಇದೇ ವಿಷಯವಾಗಿ ಅವರಿಗೆ ಭಯ ಶುರುವಾಗಿದೆ. ಅವರು ಹೇಳಿದಂತೆ ನಾವು ಕೇಳದೆ ಹೋದರೆ ನಾವೆಲ್ಲ ಬೀದಿಗೆ ಬರುತ್ತೀವಿ ಎಂದಾಗ ಎಲ್ಲರೂ ಭುವನ್ ಹೇಳಿದಂತೆ ಕೇಳಲು ಒಪ್ಪಿಕೊಳ್ತಾರೆ. ನಡೆಯುತ್ತಿರುವ ಪ್ರತಿ ಘಟನೆಯನ್ನೆಲ್ಲ ಭುವನ್ ರಿಜಿಸ್ಟರ್ಗಳಲ್ಲಿ ಬರೆದು ಡಾಕ್ ಕೇಜ್ನಲ್ಲಿ ಇಡುತ್ತಿರುತ್ತಾನೆ. ಇವೇ ಆನ್ಯಾ ಟೀಮ್ಗೆ ಸಿಕ್ಕಿದ್ದು. ಇದನ್ನೆಲ್ಲ ಓದಿ ತಿಳಿದುಕೊಳ್ಳುವ ಆನ್ಯಾ ಹೈಯರ್ ಆಫೀಸರ್ಸ್ಗಳಿಗೆ ಹೇಳಿ ಡಾಕ್ಟರ್ನ ಜೊತೆಯೂ ಡಿಸ್ಕಸ್ ಮಾಡ್ತಾರೆ. ಪಾಸ್ಟ್ನಲ್ಲಿ ನಡೆಯುವ ಎಂಗೇಜ್ಮೆಂಟ್ನಲ್ಲಿ ಎಲ್ಲರೂ ಖುಷಿಯಿಂದ ಇದ್ದರೆ ಆ ಖುಷಿ ಭುವನ್ಗೆ ಇರುವುದಿಲ್ಲ. ಏಕೆಂದರೆ ಆತ ತನ್ನ ತಂದೆಯ ಮುಕ್ತಿಯ ಬಗ್ಗೆಯೇ ಯೋಚನೆ ಮಾಡುತ್ತಿರುತ್ತಾನೆ. ಒಂದು ದಿನ ಭುವನ್ ಮನೆಯವರನ್ನೆಲ್ಲ ಕೂರಿಸಿಕೊಂಡು ಹೀಗೆ ಹೇಳ್ತಾನೆ, ನಾನು ಹೇಳಿದ್ದ ಅಕ್ಷಯ ಸಾಧನವನ್ನು ಮಾಡುವ ಸಮಯ ಹತ್ತಿರ ಬಂದಿದೆ. ಈ ಸಾಧನವನ್ನು ಮಾಡಿದರೆ ನಮ್ಮ ಕೆಲಸಗಳೆಲ್ಲ ನಡೆದು ನಮ್ಮ ಕುಟುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಮುಖ್ಯವಾಗಿ ಅಪ್ಪನಿಗೆ ಮುಕ್ತಿ ಸಿಗುತ್ತೆ. ಈ ಸಾಧನದಲ್ಲಿ ಹೇಳಿರುವುದು ಏನೆಂದರೆ ನಾವೆಲ್ಲರೂ ಆಲದ ಮರದ ಬೇರಿನ ರೀತಿ ಪೂಜೆ ಮಾಡಬೇಕು ಎಂದು. ಆ ಮಾತನ್ನು ಕೇಳಿದ ಅವರಿಗೆ ಅರ್ಥವಾಗುವುದಿಲ್ಲ. ಆಗ ಭುವನ್ ಆಲದ ಮರದ ಬೇರುಗಳು ಯಾವ ರೀತಿ ಇದೆಯೋ ಅದೇ ರೀತಿ ನಾವಿರಬೇಕು. ನಮ್ಮ ಕತ್ತಿಗೆ ಕುಣಿಕೆ ಹಾಕಿಕೊಂಡು ಕೈ ಮತ್ತು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಸ್ಟೂಲ್ನ ಮೇಲೆ ನಿಲ್ಲಬೇಕು. 10 ರಿಂದ 15 ನಿಮಿಷದಷ್ಟು ಮಂತ್ರಗಳನ್ನು ಜಪ ಮಾಡಬೇಕು. ಹಾಗೆಯೇ ನಮ್ಮ ಮುಂದೆ ಒಂದು ಬೌಲ್ನಲ್ಲಿ ನೀರನ್ನು ಇಟ್ಟಿರುತ್ತೀನಿ. ನಮ್ಮ ಸಾಧನ ಪೂರ್ತಿಯಾದ ಕೂಡಲೇ ನೀರಿನ ಬಣ್ಣ ಕೆಂಪಾಗುತ್ತೆ. ಈ ರೀತಿಯಾದರೆ ಅಪ್ಪ ನಮಗೆಲ್ಲ ದರ್ಶನ ಕೊಡುತ್ತಾರೆ. ಇದು ಅವರು ನಮಗೆ ಕೊಡುವ ಕೊನೆಯ ದರ್ಶನ.
ನಂತರ ಈ ಸಾಧನ ಪೂರ್ತಿಯಾಗುತ್ತೆ ಎಂದು ಭುವನ್ ಹೇಳ್ತಾನೆ. ಈ ಸಾಧನದ ಬಗ್ಗೆ ಕೇಳಿದ ಎಲ್ಲರಿಗೂ ಗಾಬರಿಯಾಗುತ್ತೆ. ಇದಕ್ಕೆ ಮಕ್ಕಳು ಬೇಡ, ದೊಡ್ಡವರಾದ ನಾವು ಮಾತ್ರ ಮಾಡೋಣವೆಂದು ಹೇಳ್ತಾರೆ. ಆದರೆ ಭುವನ್ ಒಪ್ಪುವುದಿಲ್ಲ. ಆಗ ಬರುವ ಮಕ್ಕಳು ಕೂಡ ನಾವು ಕೂಡ ಈ ಸಾಧನವನ್ನು ಮಾಡುತ್ತೇವೆ ಎಂದು ಹೇಳ್ತಾರೆ. ಮುಂದೇನಾಯಿತು ಎಂದು ಆನ್ಯಾಗೆ ಗೊತ್ತಾಗುವುದಿಲ್ಲ. ಏಕೆಂದರೆ ರಿಜಿಸ್ಟರ್ನಲ್ಲಿ ಅದರ ಮುಂದೆ ಏನನ್ನೂ ಕೂಡ ಬರೆದಿರುವುದಿಲ್ಲ. ಅಲ್ಲಿ ಏನಾಗಿರಬಹುದು ಎಂದು ಯೋಚನೆ ಮಾಡ್ತಾರೆ. ಆಗ ಆನ್ಯ ತೀತೆರೆ ಹಳ್ಳಿಗೆ ಹೋಗಬೇಕು ಎಂದಾಗ ಪೂರ್ತಿ ಟೀಮ್ ಆ ಹಳ್ಳಿಯ ಹಳೆಯ ಮನೆಗೆ ಹೋಗ್ತಾರೆ. ಹೋದ ಆನ್ಯ ಮನೆಯನ್ನೆಲ್ಲ ಹುಡುಕಾಡಿದಾಗ ಅವಳಿಗೆ ಅಕ್ಷಯ ಸಾಧನ ಸಿಗುತ್ತೆ. ಅದನ್ನು ಅರ್ಥ ಮಾಡಿಕೊಳ್ಳುವ ಆನ್ಯಾಗೆ ತುಂಬಾ ಶಾಕ್ ಆಗುತ್ತೆ. ಆಗ ನಮಗೆ ಒಂದು ಫ್ಲಾಶ್ ಬ್ಯಾಕ್ ಅನ್ನು ತೋರಿಸಲಾಗುತ್ತೆ. ಇದರಲ್ಲಿ ಅಕ್ಷಯ ಸಾಧನೆಗೆ ಎಲ್ಲರೂ ರೆಡಿಯಾಗುತ್ತಿರುತ್ತಾರೆ. ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಆ ರಿಚುವಲ್ ಅನ್ನು ಮಾಡಲು ಎಲ್ಲರೂ ಸ್ಟೂಲ್ನ ಮೇಲೆ ನಿಂತು ತಮ್ಮ ಕತ್ತಿಗೆ ಕುಣಿಕೆಯನ್ನು ಹಾಕಿಕೊಳ್ತಾರೆ. ಆಗ ಭುವನ್ ಎಲ್ಲರ ಕೈಗಳನ್ನು ಕಣ್ಣನ್ನು ಕೂಡ ಬಟ್ಟೆಯಿಂದ ಕಟ್ಟುತ್ತಾನೆ. ಅದೇ ರೀತಿ ಒಂದು ರೂಮ್ನಲ್ಲಿದ್ದ ಭುವನ್ನ ತಾಯಿಯು ಈ ಸಾಧನವನ್ನು ಮಾಡಲು ಮುಂದಾಗಿರ್ತಾರೆ. ಅವರ ಕತ್ತಿಗೆ ಬೆಲ್ಟ್ ಇರುವಂತೆ ಭುವನ್ ಮಾಡಿರ್ತಾನೆ. ಹೀಗೆ ಸ್ಟೂಲ್ನ ಮೇಲೆ ನಿಲ್ಲುವ ಎಲ್ಲರೂ 15 ನಿಮಿಷಗಳ ಕಾಲ ಜಪವನ್ನು ಮಾಡಲು ಮುಂದಾಗ್ತಾರೆ. ನಂತರ ಭುವನ್ ನೀರಿಟ್ಟಿದ್ದ ಬಟ್ಟಲನ್ನು ನೋಡ್ತಾನೆ. ನೋಡಿದರೆ ಅದರ ಬಣ್ಣ ಕೆಂಪಾಗಿರುವುದಿಲ್ಲ. ನಮ್ಮ ಈ ಪೂಜೆ ಅಪ್ಪನಿಗೆ ಇಷ್ಟವಾಗಿಲ್ಲವೆಂದುಕೊಂಡ ಭುವನ್ ತನ್ನ ತಾಯಿಯ ಬಳಿ ಹೋಗ್ತಾನೆ. ಈ ಬಾರಿ ಭುವನ್ ಜವಾಹರ್ ಸಿಂಗ್ ಆಗಿರ್ತಾನೆ. ಅವನ ಧ್ವನಿಯೂ ಕೂಡ ಬದಲಾಗಿರುತ್ತೆ. ಹೋಗಿ ಹೀಗೆ ಹೇಳ್ತಾನೆ, ನಾನು ಹೇಳಿದಂತೆ ನೀನು ಮಾಡಬೇಕು, ಆಗಲೇ ನಾನು ನಿಮಗೆಲ್ಲ ದರ್ಶನ ಕೊಡಲು ಸಾಧ್ಯ. ಎಲ್ಲರೂ ಆಲದ ಮರದ ಬೇರಿನಂತೆ ಇರಬೇಕು ಎಂದಿದ್ದೆ, ಅಂದರೆ ಬೇರಿನಂತೆ ನೇತಾಡಬೇಕು. ಆಗ ನಾನು ಬಂದು ನಿಮ್ಮನ್ನೆಲ್ಲ ಕಾಪಾಡುವೆ. ಈಗ ನಾನು ಹೇಳಿದಂತೆ ನೀನು ಮಾಡು ಎಂದಾಗ ಆ ಅಜ್ಜಿ ಸರಿಯೆಂದು ತಲೆಯಾಡಿಸ್ತಾರೆ. ಆಗ ಭುವನ್ ಉದ್ದನೆಯ ಹಗ್ಗವನ್ನು ತೆಗೆದುಕೊಂಡು ಬರ್ತಾನೆ. ಎಲ್ಲರ ಸ್ಟೂಲ್ನ ಸುತ್ತಲೂ ಹಗ್ಗವನ್ನು ಎಳೆದುಕೊಂಡು ಬಂದು ತಾನು ಕೂಡ ಸ್ಟೂಲ್ನ ಮೇಲೆ ಹತ್ತುತ್ತಾನೆ. ನಂತರ ಮರದ ಬೇರಿನಂತೆಯೇ ನೇತಾಡಬೇಕು. ಈ ರೀತಿ ಮಾಡಿದರೆ ಮಾತ್ರ ಅಪ್ಪ ಬರುತ್ತಾರೆ ಎಂದು ಎಲ್ಲರ ಸ್ಟೂಲ್ಗಳನ್ನು ಆ ಹಗ್ಗದಿಂದ ಫೋರ್ಸ್ ಆಗಿ ಎಳಿತಾನೆ. ತನ್ನ ಸ್ಟೂಲನ್ನು ಕೂಡ ಎಳೆದಾಕ್ತಾನೆ. ಹೀಗೆ ಎಲ್ಲರೂ ಒದ್ದಾಡುತ್ತಾ ನರಳಾಡುತ್ತಾ ಇರುವಾಗ ಅದೇ ನರಳಾಟದಲ್ಲಿಯೂ ಭುವನ್ ತನ್ನ ತಂದೆ ಬರುತ್ತಾರೆ, ನಮ್ಮನ್ನು ಕಾಪಾಡುತ್ತಾರೆ ಎಂಬ ನಿರೀಕ್ಷೆಯಲ್ಲಿಯೇ ಇರುತ್ತಾನೆ. ಆಗ ಜವಾಹರ್ ಸಿಂಗ್ ಬರ್ತಾನೆ. ಆದರೆ ಆತ ಕಾಪಾಡುವುದಿಲ್ಲ. ಆಗ ಭುವನ್ಗೆ ಗೊತ್ತಾಗುವುದೇನೆಂದರೆ ಬಂದಿದ್ದು ತನ್ನ ತಂದೆಯಲ್ಲ, ತನ್ನ ಭ್ರಮೆಯೆಂದು. ಈ ವಿಷಯ ತಿಳಿಯುವಷ್ಟರಲ್ಲಿ ಸಮಯ ಮೀರಿ ಹೋಗಿರುತ್ತೆ. ಎಲ್ಲರೂ ಸತ್ತು ಹೋಗಿರ್ತಾರೆ. ಅದೇ ನೋವಿನಲ್ಲಿ ಭುವನ್ ಕೂಡ ಸತ್ತು ಹೋಗ್ತಾನೆ. ಆ ಅಕ್ಷಯ ಸಾಧನದಲ್ಲಿರುವುದನ್ನು ಓದಿದ ಆನ್ಯಾಗೂ ಭುವನ್ ಫ್ಯಾಮಿಲಿ ಯಾವ ರೀತಿ ಸತ್ತರು ಎಂದು ಗೊತ್ತಾಗುತ್ತೆ. ಆಗ ಆಕೆ ತನ್ನ ಟೀಮ್ಗೆ ಹೀಗೆ ಹೇಳ್ತಾಳೆ, ಈ ಸಾವುಗಳ ಕೇಸ್ ಸಾಲ್ವ್ ಆಯಿತು. ಇದು ಕೊಲೆಯಲ್ಲ, ಹಾಗೆ ಇದು ಆತ್ಮಹತ್ಯೆಗಳು ಅಲ್ಲ. ಈ ಸಾವುಗಳಿಗೆ ಕಾರಣ ಒಬ್ಬ ವ್ಯಕ್ತಿಯ ಮೇಲಿಟ್ಟಿದ್ದ ನಂಬಿಕೆ. ಹೌದು, ಭುವನ್ನನ್ನು ಮನೆಯವರು ಅತಿಯಾಗಿ ನಂಬುತ್ತಿದ್ದ ಕಾರಣ ಆ ನಂಬಿಕೆಯಿಂದಲೇ ಅವರೆಲ್ಲರ ಸಾವಾಗಿದೆ. ಈ ಅಕ್ಷಯ ಸಾಧನ ದೊಡ್ಡ ಮಟ್ಟದ ಪೂಜೆಯಲ್ಲ, ಇದೊಂದು ಕೇವಲ ಒಂದು ವ್ರತ. ಆದರೆ ಇದನ್ನು ಓದುವ ಭುವನ್ ಅರ್ಥ ಮಾಡಿಕೊಂಡಿರುವ ರೀತಿಯೇ ಬೇರೆ. ಇದರಲ್ಲಿ ಮನೆಯವರೆಲ್ಲ ಆಲದ ಮರದ ಬೇರಿನ ರೀತಿ ಗಟ್ಟಿಯಾಗಿರಬೇಕು ಎಂದಿದೆ. ಆದರೆ ಇದನ್ನು ಓದುವ ಭುವನ್ ಅರ್ಥ ಮಾಡಿಕೊಂಡಿದ್ದು ಹೇಗೆಂದರೆ ನಾವೆಲ್ಲ ಆಲದ ಮರದ ಬೇರಿನ ರೀತಿಯೇ ನೇತಾಡುತ್ತಾ ಪೂಜೆ ಮಾಡಬೇಕು ಎಂದು. ಇದರಿಂದ ನಮಗೆ ಗೊತ್ತಾಗುವುದೇನೆಂದರೆ ಭುವನ್ಗೆ ಮೆಂಟಲ್ ಪ್ರಾಬ್ಲಮ್ ಇತ್ತು ಎಂದು. ಯಾವಾಗ ದೌಲತ್ನ ಅಂಗಡಿಯಲ್ಲಿ ಭುವನ್ ತಲೆಗೆ ಏಟಾಗುತ್ತೋ ಆಗಿನಿಂದ ಈ ತೊಂದರೆಗಳು ಶುರುವಾಗುತ್ತವೆ. ಹಾಸ್ಪಿಟಲ್ನಲ್ಲಿಯೂ ಭುವನ್ ಬ್ರೈನ್ನ ಒಂದು ಭಾಗ ಸರಿಯಾಗಿ ವರ್ಕ್ ಆಗುತ್ತಿಲ್ಲವೆಂದು ಹೇಳ್ತಾರೆ. ಆಗಲೇ ನಾವು ಅರ್ಥ ಮಾಡಿಕೊಳ್ಳಬೇಕು ಭುವನ್ನ ತಲೆ ಸರಿಯಿಲ್ಲವೆಂದು. ನಂತರ ಭುವನ್ಗೇನೆ ತನ್ನ ಮೆಂಟಲ್ ಹೆಲ್ತ್ ಸರಿಯಿಲ್ಲವೆಂದು ಅನ್ನಿಸಿ ಡಾಕ್ಟರ್ ಅನ್ನು ಕೂಡ ಮೀಟ್ ಮಾಡಿರ್ತಾನೆ. ಆದರೆ ಅವರು ಕೊಡುವ ಟ್ಯಾಬ್ಲೆಟ್ಗಳನ್ನು ಭುವನ್ ತೆಗೆದುಕೊಳ್ಳುವುದೇ ಇಲ್ಲ. ಅದನ್ನು ಭುವನ್ ಕಂಟಿನ್ಯೂ ಮಾಡಿದ್ದರೆ ಈ ಕುಟುಂಬದ ಸಾವು ಕೂಡ ಆಗುತ್ತಿರುವುದಿಲ್ಲ. ಮನೆಯಲ್ಲಿ ನಡೆಯುತ್ತಿದ್ದ ಎಲ್ಲ ಒಳ್ಳೆಯ ಕೆಲಸಗಳು ಭುವನ್ನ ಮಾತಿನಿಂದ ಆಗಿರುವುದಲ್ಲ, ಎಲ್ಲ ಆಕಸ್ಮಿಕ ಹಾಗೂ ಕೋ ಇನ್ಸಿಡೆಂಟ್ಗಳೇ. ಆದರೆ ಇದನ್ನೆಲ್ಲ ಅಪ್ಪನೇ ಮಾಡುತ್ತಿರುವುದು ಎಂದು ಮೆಂಟಲ್ ಪ್ರಾಬ್ಲಮ್ ಇದ್ದ ಭುವನ್ ನಂಬಿಸುತ್ತಿದ್ದ. ಅದನ್ನೇ ಎಲ್ಲರೂ ನಂಬಿದ್ದು. ಈ ವಿಷಯ ತಿಳಿದ ಆನ್ಯ
ಇದನ್ನು ತನ್ನ ಹೈಯರ್ ಆಫೀಸರ್ಸ್ಗಳಿಗೂ ಹೇಳಿ ಇದು ಕೊಲೆಯಲ್ಲವೆಂದು ಈ ಕೇಸನ್ನು ಸಾಲ್ವ್ ಮಾಡ್ತಾಳೆ. ಆದರೂ ಆನ್ಯಾಳಲ್ಲಿ ಖುಷಿ ಇರುವುದಿಲ್ಲ, ಇನ್ನೂ ಆತಂಕವಿರುತ್ತೆ. ಅದಕ್ಕೂ ಕೂಡ ಒಂದು ಕಾರಣವಿದೆ. ಭುವನ್ಗೆ ಯಾವ ರೀತಿ ಸತ್ತು ಹೋದ ಅವನ ತಂದೆ ಕನಸಿನಲ್ಲಿ ಬರುತ್ತಿದ್ದರೋ ಅದೇ ರೀತಿ ಆನ್ಯಾಗೂ ಆಕೆಯ ಚಿಕ್ಕ ವಯಸ್ಸಿನ ಸತ್ತು ಹೋದ ಸ್ನೇಹಿತೆ ಕನಸಿನಲ್ಲಿ ಬರುತ್ತಿರುತ್ತಾಳೆ. ಆನ್ಯಾ ಜೊತೆ ಮಾತನಾಡುತ್ತಿರುತ್ತಾಳೆ. ಭುವನ್ನ ಕೇಸ್ನ ಬಗ್ಗೆ ಆನ್ಯಾಗೆ ತಿಳಿಯದೆ ಹೋಗಿದ್ದರೆ ಇದೊಂದು ಮಾನಸಿಕ ಕಾಯಿಲೆ ಎಂದು ಗೊತ್ತಾಗುತ್ತಿರಲಿಲ್ಲ. ಹಾಗಾಗಿ ಆನ್ಯಾ ತನಗೂ ಇರುವ ಈ ಮಾನಸಿಕ ಕಾಯಿಲೆಯನ್ನು ದೂರ ಮಾಡಿಕೊಳ್ಳಲು ಡಾಕ್ಟರನ್ನು ಮೀಟ್ ಮಾಡಲು ಮುಂದಾಗ್ತಾಳೆ. ಅಲ್ಲಿಗೆ ಆಖರಿ ಸರ್ಚ್ ಸೀರೀಸ್ನ ಎಲ್ಲ ಎಪಿಸೋಡ್ಗಳನ್ನು ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗಿಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡಿ. ಇಂತಹದ್ದೇ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.